ಸ್ವಲ್ಪ ತಿಂದ್ರೆ ನಮಗೂ ಕಷ್ಟ ಉಂಟು. ನಮ್ಮ ಹೇಳ್ತಿ ಅಂದ್ರೆ ನೋಡಿ ಏನು ಇದು ಕಾರಣ ಇಲ್ಲಿಗೆ ಬಂದೋಯ್ತು. ಯಾಕೆ ಹಾಳಾದ ಎಷ್ಟು ನಿನ್ನ ನಾನು ಏನು ಕಡಿಮೆ ಮಾಡಿದ್ದು? ಇದೇ ಕಡಿಮೆ ಏನು ಕಡಿಮೆ ಮಾಡಿದ್ದು? ನಮ್ಮಿಬ್ಬರಿಗೂ ಒಂದೇ ಸಮಸ್ಯೆ ಮತ್ತೆ ಅಂತ ಯಾವ ಇವಳು ಮಹಾರಾಜರೇ ಈಗ ಸತ್ಯ ಹೇಳ್ತೇನೆ ಸ್ವಾಮಿ. ಹೇಳು. ನಿಮ್ಮ ತಮ್ಮರಾಯರು ಹೇಳಿದ್ರು ಏನಂತ? ನನ್ನ ಜೀವಮಾನದಲ್ಲಿ ಯಾವ ಸುಖ ಕಾಣಲಿಲ್ಲ, ಈ ಸುಖವನ್ನು ಕಾಣಬೇಕು ಅಂತ ಹೇಳಿದಾಗ ನಾನು ಅವಳನ್ನು ಕರ್ಕೊಂಡು ಬಂದದ್ದು ಹೌದು. ಬರ್ಲಿಕ್ಕೆ ಕಾಣಷ್ಟನ್ನು ಸ್ವಾರ್ಥ ಅಂತ ಉಂಟು. ಅದ್ರೇನೋ ಸಿಕ್ಲಿ ಅಂತ ಆಲೋಚನೆ ಮಾಡಿದ್ವಿ, ಕರ್ಕೊಂಡು ಬಂದೆ. ಮತ್ತೆ ಹೊತ್ತಿ ನೀವು ಬಂದ್ರಿ, ನಾವು ತೆಕ್ ನನ್ನ ಹೆಂಡತಿ ಆಮೇಲೆ ನಮ್ಮ ಅಣ್ಣ ಬಂದ, ನಾನು ತೆಗ್ದು ಅವ್ರು ಇಬ್ರು ಬಂದ್ರಲ್ಲ. ಈಗ ಇಬ್ರು ಬಂದ್ರಿ. ಈಗ ಯಾರು ಹೆಂಡತಿ ಮಾಡೋದು ಗೊತ್ತಾಯ್ತು. ಅವ್ರ ಹೆಂಡತಿ ಇವ್ರ ಹೆಂಡತಿ ಮಾಡ್ಲಿಕ್ಕೆ ಹೆಣ್ಣಿದ್ರೆ ಆಟದ ಬೊಂಬಿ ಅವ್ರಿಗೊಂದು ಗೌರವ ಇಲ್ವಾ? ನೀವು ಯಾರು ಇವಳು? ಎಲ್ಲ ಹೆಂಡತಿಗಳು ಆ ವಿಧಾನ ಹೇಳ್ತೇ ಬರ, ನೀವ್ ಮತ್ತೆ ಗಟ್ಟಿ ಹೇಳ್ತಿದ್ದೆ ಅದನ್ನ ಮತ್ತೆ ಇವನಿಗೆ ಮತ್ತೆ ಸಿಗ್ತದೆ. ಎಷ್ಟಕ್ಕೆ ಮಾತಾಡಿದೆ? 5,000 ಅಂತಿದ್ದೆ. 5,000 3 ಉಳಿಗೆ ಇಡ್ ನಂಗೆ. ಎಷ್ಟು ದಿವಸ? ಒಂದ್ ದಿವಸ. ನಮ್ಮ ಅಣ್ಣ ಅಷ್ಟಕ್ಕೆಲ್ಲ ಹೋಗ್ಲೇ ಇಲ್ಲ. ಸಮಾಧಾನ ಹೋಗಿಲ್ಲ ಅಂದ್ರೆ ಮತ್ತೆ ಸಾಲಕ್ಕೆ ಹೋಗಿದ್ದ. ಎಷ್ಟು ಕೊಟ್ರಿ ಈಗ? ಕೊಡ್ಲಿಕ್ಕೆ ಎಂತದ್ದು ಆಗಿಲ್ಲ. ನಾನು ಏನಾದ್ರು ಆದ್ರೆ ಕೊಡ್ಬೋದು, ಏನು ಆಗಿಲ್ಲ ಇಲ್ಲಿ. ಇವನ್ 4 ಸುತ್ತು ಕೊಡದೆ ಬಿಟ್ರೆ ಮತ್ತೆಂತದ್ದು ಆಗ್ಲಿಲ್ಲ. ಇವಳು ಯಾರು ಉಂಟು? ಗರ್ಭವತಿ ಅಂತ ಆಗಿದೆ ನೀವು, ಹೌದಾ? ಅಲ್ಲ ಮೊಯ್ಯೇ ಮುಟ್ಲಿಲ್ಲ, ಆಗೋದು ಯಾರು? ನೀವು ಮುಟ್ಟಬೇಕು ಅಂತಿಲ್ಲ. ಹಾ ಅವಳು ಯಾರು ಅಷ್ಟೇ ಸಾಕು. ಇಲ್ಲ ಜಾಗ್ರತೆ ಮಾಡ್ತಾನೆ ಅವಳು. ವೇಷಿ ರತ್ನಮಾಲಳ ಮಗಳು ಚಿತ್ರ. ರತ್ನಮಾಲಳ ಮಗಳ ನಿಮಗೆ ಎಷ್ಟು ಕೊಟ್ಟಿದೆ? ಅಂದ್ರೆ ನಿಮ್ಮಿಬ್ಬರಿಗೂ ಅಮೃತ ಪರಿಚಯ ಉಂಟು. ಬರ್ತಾ ನೋಡಿದ್ದಾರೆ. ಎಷ್ಟಮ್ಮ ಕೊಡ್ಬೇಕಾದ್ರೆ? 8,000. ನಾ ಹೇಳಂದೆ ಮರ, ಇವ್ ಒಂದು ಹೆಚ್ಚು ಕೊಡ್ತೇನೆ. ಕೊಡುದು ಆಯ್ತು, 8 ಆಯ್ತು, ಮತ್ತೊಂದು ದಿವಸ ಹೆಚ್ಚಾಯ್ತಾ? ನೀವು ಒಂದು ಕೊಡು, ಮಹಾರಾಜ್ ಒಂದು ಕೊಡು, 10 ಮಾಡಿ ಕಳಿಸ್ಕೊಡಿ. ನೀವು ಕೊಡಿ ಬಿಡಿ, ಅಲ್ಲ ಅವ್ರ ಮನೆ ಕೆಲಸ ಮಾಡಿ, ನಮ್ಗೆ ಸಂಬಂಧ ಇಲ್ಲ. ಮರ್ಯಾದೆ ಪ್ರಶ್ನೆ. ಯಾಕಂದ್ರೆ ನಿಮ್ಗೆ ಇದೆಲ್ಲ ಮಾಡುವಾಗ ಯಾವ ನಾಚಿಕೆ ಇಲ್ಲ ನಿಮ್ಗೆ. ಮರ್ಯಾದೆ ಪ್ರಶ್ನೆ. ವೈದ್ಯರ ಭಾಷೆ ಎಷ್ಟು ಉಂಟು ಅಷ್ಟೇ ಹೊರ ಮಾಡ್ಬೇಕು, ಗೊತ್ತಾಯ್ತಾ? ತೀರಾ ನಮ್ಮಿಬ್ಬರ ಮರ್ಯಾದೆ ಪ್ರಶ್ನೆ. ಎಷ್ಟು ಕೊಡ್ಬೇಕಂತೆ? 10. ನಾನು ವ್ಯವಸ್ಥೆ ಮಾಡ್ತೀನಿ. ಮಹಾರಾಜ ರಾಮಟ್ಟಿ ಪುಣ್ಯ. ಅಮ್ಮ, ಇಂಥ ಭಕ್ತಿ ನಮ್ಮ ನಾಡಿನಲ್ಲಿ ಬೇಡ. ಅಣ್ಣ, ಇನ್ನೆಲ್ಲಾದ್ರೂ ಈ ವೃತ್ತಿ ಮಾಡದೆ ಅಂತಾದ್ರೆ ಈ ನಾಟಿನಲ್ಲಿ ಅವಕಾಶ ನಿನಗಿಲ್ಲ. ಇವಳಿಗೆ ಇನ್ನು ಬಾರ ಮನೆಗೆ ಉದ್ಯೋಗ ನಾನು ಕೊಡ್ತೀನಿ. ಅವರಿಬ್ರು ಗಡಿ ಹಾಕಿ ದೇವಸ್ಥಾನ ಕಳಿಸುವ. ಹಾಗೇನಾದ್ರೂ ಮಾಡ್ತಾರೆ ಅಂತ ಜಾಗ್ರತೆ. ಇಲ್ಲ ಅಂತ ನನ್ನಿಂದ ಒಂದು ತಪ್ಪಾಯ್ತಣ್ಣ. ಏನು? ನೀನು ದೊಡ್ಡ ಆಸೆ ಇಟ್ಕೊಂಡಿದ್ದೆ ನಾ ವೈದ್ಯ ಆಗ್ಬೇಕು ಅಂತ. ಸತ್ಯ ಹೇಳ್ತೇನೆ, ನನ್ಗೆ ವೈದ್ಯಕೀಯ ಬಗ್ಗೆ ನನ್ಗೆ ಏನು ಗೊತ್ತೇ. ನನ್ನ ಬರೀ ಸುಳ್ಳು ಹೇಳ್ಕೊಂಡು ಹಿಡಿದಿಡ್ಕತ್ತಿದ್ರೆ ಇದು ಬಾಡಿಗೆದಿದೆ. ನೀನ್ ಹಾಗಿದ್ರು ವೈದ್ಯರಲ್ವಾ? ದೇವರಣ ಅಲ್ಲ, ವೈದ್ಯ ಶಿಖಾಮಣಿ ನೀನಲ್ವಾ? ನೀವು ಮೂರ್ಖ ಶಿಖಾಮಣಿ. ನಾನೇ ಪ್ರಚಾರ ಮಾಡ್ಕೊಂಡು ಮನೆಗೆ ಬಾಲಿ ಮುರಿಯಲ್ ತೆಗಿತೀನಿ. ಓ, ಅವ್ರ ವ್ಯವಸ್ಥೆ ಮಾಡುವ. ಸರಿ, ನಾನ್ ನಿಮ್ಮ ಹತ್ರ ಒಂದು ವಿಷಯ ಹೇಳಲಿಕ್ಕೆ ಬಂದಿದ್ದು. ಏನಪ್ಪ ಅದು?